ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಜೋರಾದ ಚರ್ಚೆ ನಡೀತಾ ಇದೆ. ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಅನ್ನೋದು, ಇನ್ ಕೆಲವರಿಲ್ಲ ಬಹಳ ಅನುಕೂಲ ಆಗ್ತಾ ಇದೆ, ಅದು ಎಷ್ಟೇ ಹೊರೆ ಆದ್ರೂ ಮುಂದುವರಿಸ್ತೀವಿ ಅನ್ನೋದು ಇದೆಲ್ಲ ನಡೀತಾ ಇದೆ. ಇದೆಲ್ಲದರ ನಡುವೆ ಗೃಹಲಕ್ಷ್ಮಿಯರು ಆ ಒಂದು ಊರಿನಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ 1 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ. 2,000 ರೂಪಾಯಿಯಷ್ಟು ಹಣವನ್ನ ಈ ಮುಖೇನವಾಗಿ ದೇವ್ರ ಕಾರ್ಯಕ್ಕೆ ನಾವು ಈ ಹಣವನ್ನು ವಿನಿಯೋಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದೇ ವಿಚಾರವನ್ನ ಇನ್ ಕೆಲವರು ಕೆಲ ಗೃಹಲಕ್ಷ್ಮಿಯರು ಬಂದಂಥ ಹಣವನ್ನು ನಾವು ಹೋಳಿಗೆ ಹಾಕ್ಸ್ತೀವಿ ಅಂತೇಳಿ ಸಿಹಿ ಊಟ ಹಾಕ್ಸ್ತಾರೆ. ಇನ್ನು ಕೆಲವರು ಈಗ ದೇವಸ್ಥಾನ ಸೇರಿದಂಗೆ ಮತ್ತೊಂದಷ್ಟು ಕಡೆ ದೇಣಿಗೆ ಕೊಡ್ತೀವಿ ಅಂತಾರೆ. ಮೂಲ ಆಶಯ ಏನು? ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂಥವರಿಗೆ ಅವರಿಗೊಂದಷ್ಟು ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ಸರ್ಕಾರ ಕೊಡ್ತಾ ಇರುವಂಥ ಹಣ ಇದು ನೀವು ಊಟ ಹಾಕ್ಸೋಕ್ಕೆ ದೇಣಿಗೆ ಕೊಡೋಕೆ ಬಳಸ್ಕೊಂಡ್ರೆ ಇದು ನಿಜವಾಗಿಯೂ ಆಶಯ ಈಡೇರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಉಂಟಾಗ್ತಾ ಇದೆ. ಬನ್ನಿ, ಈ ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿಯರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋದು ಯಾಕೆ, ಏನು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಚರ್ಚೆ ನಡೆಯುತ್ತಲೇ ಇದೆ. ಇತ್ತೀಚೆಗೆ ಖಾಲಿ ಹುದ್ದೆಗಳ ಭರ್ತಿಯ ಚರ್ಚೆ ಬಂದಾಗ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗ್ಯಾರಂಟಿ ಹೊರೆ ಆಗಿದ್ರೂ ಯೋಜನೆ ಕೊಡೋದನ್ನ ನಿಲ್ಲಿಸಲ್ಲ ಎಂದಿದ್ರು. ಕೈಪಾಳ್ಯದಿಂದಲೇ ಕೇಳಿ ಬಂದ ಈ ಮಾತುಗಳು ವಿಪಕ್ಷಗಳಿಗೆ ಅಸ್ತ್ರವೇ ಸಿಕ್ಕಂತಾಗಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿಯ ಹೊರೆ ಭರಿಸಲು ಆಗದೆ ಒದ್ದಾಡ್ತಿದೆ ಅಂತ ಟೀಕೆ ಮಾಡ್ತಿದೆ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಈ ಸರ್ಕಾರ ಹೊರೆ ಆಗಿರುವಂಥದ್ದು. ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಇವತ್ತು ಜನ ಈ ಸರ್ಕಾರದ ಬಗ್ಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಈಗ ರಾಜಕೀಯ ಕದನದ ನಡುವೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಗೃಹಲಕ್ಷ್ಮಿ ಹಣದಿಂದಲೇ ದೇಗುಲ ನಿರ್ಮಾಣಕ್ಕೆ ನಾರಿಯರು ಮುಂದಾಗಿದ್ದಾರೆ. ವಿಷಯ ಅಂದ್ರೆ ತಿಮ್ಮಾಪುರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ ನಿರ್ಮಾಣಕ್ಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಈ ನಿರ್ಮಾಣ ಕಾರ್ಯಕ್ಕೆ ಏನಿಲ್ಲ ಅಂದ್ರೂ 1 ಕೋಟಿ ರೂಪಾಯಿ ಖರ್ಚಾಗಲಿದೆ. ಈಗಾಗಲೇ ದೇಗುಲ ಕಾಮಗಾರಿ ಶುರುವಾಗಿದ್ದು ಹಣಕಾಸಿನ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಈ ಊರಿನ ಮಹಿಳೆಯರೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ದೇಣಿಗೆ ನೀಡಲು ಮುಂದಾಗಿದ್ದಾರೆ. ಇಲ್ಲಿ 850 ಜನ ಗೃಹಲಕ್ಷ್ಮಿಯರಿದ್ದು ಕಾಮಗಾರಿಗೆ ಸ್ವಯಂ ಪ್ರೇರಣೆಯಿಂದ ದೇಣಿಗೆ ನೀಡಿದ್ದಾರೆ. ಎಲ್ಲ ಮುಂಗುಡಿ ಕಟ್ಟಡಕ್ಕೆ ರೊಕ್ಕಿದ್ದಿಲ್ಲ, ಕಡಿಮೆ ಬಿದ್ದಿತ್ತು. ಉಷ್ಟ್ರು ಕೂಡಿ ಕೊಡಕತ್ತೀವಿ. ಸಿದ್ದರಾಮಯ್ಯ ಹಾಕಿದ್ದ ಗೃಹಲಕ್ಷ್ಮಿ ಕೊಡಕತ್ತೀವಿ. ಇನ್ನು ಕಡಿಮೆ ಬಿದ್ರೆ ಕೊಡ್ತೀವಿ. ನಮ್ಮ ಗುಡಿ ಯಾವ್ದು ಚಲೋತ್ನಾಗ ಅದ್ರ ಸಾಕು. ಈಗಾಗಲೇ 4 ದಿನದಲ್ಲಿ 2,50,000 ರೂಪಾಯಿ ಜಮಾವಣೆ ಮಾಡಿದ್ದಾರೆ. ತಿಮ್ಮಾಪುರ ಗ್ರಾಮದ 850 ಮಹಿಳೆಯರಿಂದ 2,000 ಗೃಹಲಕ್ಷ್ಮಿ ಹಣ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದೆ. ಎಷ್ಟಪ್ಪ ಅಂದ್ರೆ 100 ಜನ ಮಹಿಳೆಯರು ಈಗಾಗಲೇ 2,000 ರೂಪಾಯಿಯನ್ನು ನೀಡಿದ್ದಾರೆ. ಅದು 2,50,000 ರೂಪಾಯಿ ಆಗಿದೆ. ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ 850 ಜನ ಎಲ್ಲರೂ ನೀಡಿದ್ರೆ ಅದು ಒಂದು 16 ಲಕ್ಷ ರೂಪಾಯಿ ದೇಣಿಗೆ ರೂಪದಲ್ಲಿ ಸಂಗ್ರಹ ಆಗಿ ಮಹಿಳೆಯರು ಸರ್ಕಾರದ ಈ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಇಡೀ ಊರಿನ ಮಹಿಳೆಯರು ಗ್ಯಾರಂಟಿಯ 2,000 ಹಣ ನೀಡುವ ಮೂಲಕ ವಿಶೇಷ ದಾಖಲೆ ಬರೆದಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದಲೇ ದೇಗುಲ ನಿರ್ಮಾಣಕ್ಕೆ ಆಸರೆಯಾಗಿದ್ದಾರೆ. ಸಂಜೀವ ಪಾಂಡ್ರೆ, TV9 ಗದಗ.